ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ ನಾವೆಲ್ಲ ಸೇರಿಕೊಂಡು ವಂಡರ್ಲಾಗ್ ಹೋಗ್ತಾ ಇದ್ದೀವಿ. ತುಂಬ ವರ್ಷನೇ ಆಗಿತ್ತು ನಾನಂತೂ ವಂಡರ್ಲಾಗ್ ಹೋಗಿ. ಒಂದು 8 to 9 ಇಯರ್ಸ್ ಮೇಲೆ ಆಗಿದೆ. ಸೊ ಮತ್ತೆ ಇವಾಗ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಗೊತ್ತಿಲ್ಲ ಏನೇನು ಗೇಮ್ಸ್ ಆಡ್ತೀವಿ ಅಂತ, ನೋಡೋಣ ಹೇಗಿರುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಹೋಗೋಣ ಬನ್ನಿ. ಇವಾಗ ನನ್ನ ತಮ್ಮವರು ಬರ್ತಾರೆ, ಸೊ ಹಾಗಾಗಿ ಅವನು ಪಿಕಪ್ ಮಾಡ್ಕೊಳಕ್ಕೆ ಬಂದ್ವಾ. ಇವಾಗ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. 11 o'clockಗೆ ಚೆಕ್ ಇನ್ ಅಂತ ಹೇಳಿದ್ದಾರೆ. ಸೊ ಹೋಗೋಣ. ಇನ್ನೇನು ವಂಡರ್ಲಾ ಹತ್ತತ್ರ ಹೋದಾಗ ಈ ಥರ ಕ್ಲಾತ್ ಎಲ್ಲ ನಿಮಗೆ ಸೇಲ್ ಮಾಡ್ತಾ ಇರ್ತಾರೆ. ಬಿಕಾಸ್ ಕಾಟನ್ ಕ್ಲಾತ್ ಎಲ್ಲ ವಂಡರ್ಲಾದಲ್ಲಿ ಬಿಡಲ್ಲ, ಹಾಗಾಗಿ ನಾವು ಇಲ್ಲೇ ಪರ್ಚೇಸ್ ಮಾಡಿಬಿಟ್ವಿ. ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಒಂದು ಶರ್ಟಿಗೆ 150 ಮತ್ತು ಪೇರಿಗೆಲ್ಲ 250 ಆ ಥರ ಇತ್ತು. ಸೊ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಎಲ್ಲರೂ ತೊಗೊಂಡು ಫೈನಲಿ ನಾವು ವಂಡರ್ಲಾಗೆ ಬಂದ್ವಿ. ವಂಡರ್ಲಾಗೆ ಬರ್ತಿದ್ದಂಗೆ ಹೋಗಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗೆ ಹೋಗಬೇಕು. ನಾವು ಅಂದ್ಕೊಂಡಿದ್ದಿದ್ದಿಲ್ಲ ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಒಳಗಡೆನೇ ಅಷ್ಟೊಂದು ಜನ ಇದ್ದರು. ಸೊ ಫಸ್ಟು ಹೋಗಿ ನಾವು ಟಿಕೆಟ್ ಬುಕ್ ಮಾಡಿದ್ವಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ನೋಡಿ. ಆ್ಯಂಡ್ ಇವಾಗ ಸಮ್ಮರ್ ಇರೋದ್ರಿಂದ ಮೇ ಬಿ ಕಾಸ್ಟ್ಲಿ ಅನಿಸುತ್ತೆ ಟಿಕೆಟು. ಅಡಲ್ಟ್ಗೆ, ಮಕ್ಕಳಿಗೆ ಎಲ್ಲರಿಗೂ ಒಂದೇ ಥರ ಇತ್ತು. ಆಲ್ಮೋಸ್ಟ್ ಒಂದು 200-300 ಡಿಫ್ರೆನ್ಸ್ ಅಷ್ಟೇ. ಹಾಗೆ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರಲ್ಲ, ಅವರೂ ಅಷ್ಟೇ ತುಂಬ ಸ್ವೀಟಾಗಿ ಮಾತಾಡ್ಸಿದ್ರು. ಬಟ್ ನಮ್ಮ ಬುಜ್ಜಿ ಬೇಬಿನೇ ಎದ್ರುಕೊಂಡು ಓಡೋಗ್ತಾ ಇದ್ದ. ಫೈನಲಿ ಹೇಗೋ ಮಾಡಿ ಟಿಕೆಟ್ ಎಲ್ಲ ತೊಗೊಂಡು ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ದಲ್ವ. ಸೊ ಇನ್ಕ್ಲೂಡಿಂಗ್ ನಮಗೆ ಮಧ್ಯಾಹ್ನ ಊಟ, ಸ್ನ್ಯಾಕ್ಸು ಎಲ್ಲನೂ ತೊಗೊಂಡಿದ್ವಿ. ಎಲ್ಲ ಆಟನೂ ಕವರ್ ಮಾಡ್ಬೋದು ಅಂತಲೂ ಹೇಳಿದರು. ಹಾಗಾಗಿ ಟಿಕೆಟ್ ಎಲ್ಲ ತೊಗೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ತುಂಬ ಚೆಕ್ಕಿಂಗ್ ಇರುತ್ತೆ ನಿಮಗೆ. ಸೊ ಟಿಕೆಟ್ ಚೆಕ್ಕಿಂಗು ಮತ್ತು ಬ್ಯಾಗ್ ಎಲ್ಲ ಪ್ರತಿಯೊಂದೂ ಚೆಕ್ ಮಾಡ್ತಾರೆ. ಅದಾದಮೇಲೆ ನಾವು ಏನು ಟಿಕೆಟ್ ತೊಗೊಂಡಿದ್ವಿ ಅದನ್ನು ನಮಗೆ ಈ ಥರ ಕೈಗೆ ರ್ಯಾಪ್ ಕೂಡ ಮಾಡ್ತಾರೆ ಅವರೇ. ಇದನ್ನು ತೋರಿಸಿದ್ರೆ ನಾವು ಬೇಗ ಆಟ ಆಡ್ಬೋದು. ಹಾಗಾಗಿ ಸೊ ನಾವು ಕೂಡ ಎಲ್ಲರೂ ಅದನ್ನು ಕೈಗೆ ಹಾಕಿಸ್ಕೊಂಡ್ವಿ. ನಮ್ಮ ಚಿರುಗೆ ಕೊಟ್ಟಿದ್ದರು, ಬಟ್ ಅವನಿಗೆ ಅದು ಈ ಥರ ಕೊಟ್ಟಿದ್ದಿಲ್ಲ. ಅವ್ನು ನನಗೂ ಹಾಕಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಅವನಿಗೂ ಹೇಗೋ ಸಮಾಧಾನ ಮಾಡಿ, ಇಲ್ಲೋಡಿ ಈ ಥರ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ಚೆಕ್ಕಿಂಗ್ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಚಿಕ್ಕದೊಂದು ಗೇಟ್ ಇರುತ್ತೆ, ಅದು ಓಪನ್ ಆಗುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಸೊ ಅದು ಓಪನ್ ಆದಮೇಲೆ ಒಳಗಡೆ ಹೋಗಿಬಿಟ್ಟು ಇವಾಗ ನಾವು ಲಗೇಜ್ ಕೌಂಟರ್ ಹತ್ರ ಹೋಗಿದ್ವಿ. ಲಗೇಜ್ ಎಲ್ಲ ಇಕ್ಬೇಕಲ್ಲ. ಸೊ 350 ರುಪೀಸ್ ಚಾರ್ಜು, ಡೆಪಾಸಿಟು 50 ರುಪೀಸ್ ಇರುತ್ತೆ. ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಲಗೇಜ್ ಎಲ್ಲ ಇಟ್ಟು ನಾವಿವಾಗ ಡ್ರೈ ಗೇಮ್ಸ್ ಆಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಈ ಥರದ್ದೆಲ್ಲ ಮಾಡ್ತಾಯಿದ್ರು, ತುಂಬ ಚೆನ್ನಾಗೇ ಎಲ್ಲ. ಹಾಗೆ ಅಲ್ಲಿ ಎಷ್ಟೊಂದು ಫೋಟೋಸ್ ಇಟ್ಕೊಳ್ಳೋಕ್ಕೆ ಜಾಗ ಎಲ್ಲ ಇರುತ್ತಲ್ಲ, ನಾವು ಕೂಡ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ತುಂಬ ವರ್ಷ ಆಗಿತ್ತು ನಾನು ವಂಡರ್ಲಾಗೆ ಬಂದು, ಒಂದು ಆಲ್ಮೋಸ್ಟ್ ಒಂದು 8 to 9 ಇಯರ್ಸ್ ಮೇಲೆ ಆಗಿದೆ. ಸೊ ಇವಾಗ ಬಂದಿರೋದು ಹೊಸ್ದಾಗಿದೆ, ಎಲ್ಲ ತುಂಬ ಹೊಸದೆಲ್ಲ ಮಾಡಿದ್ದಾರೆ. ನೋಡೋಕ್ಕೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಇವಾಗ ಹೋಗಿ ನಾವು ಡ್ರೈ ಗೇಮ್ಸ್ ಆಡೋಣ, ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ. ಹಿಡ್ಕೊಂಬ ಎಲ್ಲವರು ಇವರು ಅಲ್ಲಿ ಅಲ್ಲಿ ಅಲ್ಲೋಡ್ ಕಳ್ಸಿ ಬಾ.
ಕುಚ್ಚಳಕ್ ಆಗಲ್ಲಮ್ಮ, ಕುಚ್ಚಳಕ್ ಬಿಡಲ್ಲ ಅವರು. ನಾನು ಹಿಂಗೆ ಇಟ್ಕೊಂಡು ಟಂಗ್ ಅಂದ್ಬಿಡ್ತೀನಿ ಮೇಡಮ್. ಮಧ್ಯದಲ್ಲಿ ಕೌಂಟಿ ಅಂತಾನೆ ಬಿಸಿಲು ಅಲ್ಲಿ 1% ಸ್ಟ್ಯಾಂಡಿಂಗ್. ಹಿಂಗೆ ನಿಂತ್ಕೊಳ್ಳೋಣ. ಹಾಯ್ ಮಾಡಲ್ಲ ಮೇಡಮ್. ಹಾಯ್ ನೀ ಮಾಡಾಯಿ. ಹೋಗೋಣ 1 2 3 4 ಗೋ. ಬಾ ಇಟ್ಕೋ. ಇರುತ್ತೆ ನೀನೇ ಆಡಕ್ಕೆ ಎದ್ದಾಡ್ತೀಯ. ಅಲ್ಲೋಡಿ ಇವಾಗ ಬರುತ್ತಾ ನೋಡು, ಅಲ್ಲಿ ಹೋಯ್ತಾ ಟ್ರೈನು, ಅಲ್ಲಿ ಹೋಗ್ತಿದ್ ಕಾಣಿಸ್ತಾ? ಇವಾಗ ನೋಡು ವಾಪಸ್ ಬರುತ್ತೆ ಅಷ್ಟೇ. ಅಲ್ಲೋಡಲಿ ಅಲ್ಲೋಡಲಿ. ಆಯ್ ಮಾಡ್ರ ಯಾಯ್ ಆಯ್ 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 ಆಯ್. ಒಂದು ನಿಮಿಷ ಹೆಂಗಾದ್ರೂ ಕಾಪಾಡ್ಬಿಡಪ್ಪ ದೇವ್ರೆ ನಮ್ಮನ್ನ. ಇವಾಗ ನೋಡು ಬೇಗ ಬಿಡ್ತಾ, ಸುಮ್ಮನೆ ಇರ್ರಿ. ನೋಡಿ ತಕ್ಕಂತ ಬಿಡ್ರೋ ಅಪ್ಪ. ಯಪ್ಪ ಸಾಕು ಬಿಟ್ರು ಪ್ಲೀಸ್ ಕಂಡ್ರು. ಹಿಂದಕ್ಕೆ ಹೋಗುತ್ತಾ? ಹಿಂದೆ ರಿವರ್ಸ್
ನೋಡಿದ್ರಲ್ಲ ನಮ್ಮ ರೋಲರ್ ಕೋಸ್ಟರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಲೈವಾಗೆ ಹಾಗೆ ಹಾಕಿದ್ದೀನಿ ಆ್ಯಂಡ್ ಸಖತ್ತಾಗಿತ್ತು. ಫಸ್ಟ್ ಟೈಮ್ ಹಸ್ಬೆಂಡ್ ಜೊತೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಆ ವಿಡಿಯೋನ ನಾವು 300 ರುಪೀಸ್ ಕೊಟ್ಟು ಪೇ ಮಾಡಿ ತೊಗೊಂಡಿದ್ದು. ನಿಮ್ಗೆ ಬೇಕಾದರೆ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾರೆ, ಆಮೇಲೆ ನೀವು ಪೇ ಮಾಡಿದ ತಕ್ಷಣ ಆ ವಿಡಿಯೋನ ನಿಮಗೆ ಕೊಡ್ತಾರೆ. ಅದಾದಮೇಲೆ ಮಕ್ಕಳಿಗೂ ಅಷ್ಟೇ ತುಂಬ ವೆರೈಟಿ ಗೇಮ್ಸ್ ಎಲ್ಲ ಇತ್ತು. ನಮ್ಮ ಜೊತೆಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಅವ್ರನ್ನೂ ಕೂಡ ಮಧ್ಯದಲ್ಲಿ ಈ ಥರ ಎಲ್ಲ ಆಟ ಆಡಿಸ್ತಾ ಇದ್ವಿ. ಸಖತ್ತಾಗಿತ್ತು. ಸೊ ಆಟ ಎಲ್ಲ ಆದಮೇಲೆ ಇನ್ನೇನು ಮಧ್ಯಾಹ್ನ ಕೂಡ ಆಯಿತು. ನಾವು ಚಿಲ್ಲೀಸ್ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ವೆಜ್ಜು ಮತ್ತು ನಾನ್ ವೆಜ್ ಎರಡೂ ಸಿಗತ್ತೆ. ನಾವು ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಚಿಕನ್ ಬಿರಿಯಾನಿ, ಒಂದು ಗುಲಾಬ್ ಜಾಮೂನು ಮತ್ತು ಒಂದು ಕೋಕ್ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಅದಕ್ಕೆ ತೈರ್ ಪಚಡಿ ಅಂತೆ, ಅದು ಮತ್ತು ಸಾಂಬಾರಂತೆ ಅದನ್ನೆಲ್ಲ ಕೊಟ್ಟಿದ್ದರು. ಊಟ ಎಲ್ಲ ಮಾಡಿಕೊಂಡು ನಾವು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ. ಸಖತ್ತಾಗಿತ್ತು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ ನಾವಂತೂ. ಆ್ಯಂಡ್ ಊಟ ಎಲ್ಲ ಆದಮೇಲೆ ಇನ್ನು ಮತ್ತೆ ಡ್ರೈ ಗೇಮ್ಸ್ಗಳೆಲ್ಲ ಇತ್ತು. ಫಸ್ಟು ಡ್ರೈ ಗೇಮ್ಸ್ ಎಲ್ಲ ಕವರ್ ಮಾಡ್ಕೊಂಡು ಬಿಡೋಣ, ಬಿಕಾಸ್ ನೀರಲ್ಲಿ ಆಟ ಆಡೋದು ಯಾವಾಗಲೂ ಇದ್ದಿದೆ ಅಲ್ವಾ ಅಂತ. ಲಂಚ್ ಆದಮೇಲೆ ಮತ್ತೆ ನಾವು ಡ್ರೈ ಗೇಮ್ಸ್ ಎಲ್ಲ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಪಕ್ಕ ತಲೆ ಸುತ್ತಿದೆ ಇದು. ಹಾಯ್ ಹೇಳು ಬುಜ್ಜಮ್ಮ, ಇಲ್ಲಿ ಹಾಯ್ ಮಾಡು. ಚಿರು ಹಾಯ್ ಮಾಡು. ನೆಕ್ಸ್ಟ್ ಇವಾಗ ನಾವು ಕ್ರೇಜಿ ಕಾರ್ಸ್. ಪ್ರತಿಯೊಂದು ಗೇಮ್ನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ನನ್ನ ತಮ್ಮನ ಹೆಂಡ್ತಿ ಅಂತೂ ಎಲ್ಲ ಗೇಮ್ನೂ ಆಡಿದ್ವಿ. ಆ್ಯಂಡ್ ಇದು ಟರ್ಮೈಟ್ ಟ್ರೈನ್ ಅಂತ, ಇದಂತೂ ಮಸ್ತ್ ಇತ್ತು. ಫುಲ್ ಗುಹೆ ಒಳಗಡೆ ಹೋದಂಗೆಲ್ಲ ಆಗುತ್ತೆ. ಸಖತ್ತಾಗಿತ್ತು. 2 ಥರ ಟ್ರೈನ್ ಇದೆ, ಎರಡರಲ್ಲೂ ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಇನ್ನೂ ಯಾವೆಲ್ಲ ಗೇಮ್ಸ್ ಆಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇದೇ ಲಾಂಗ್ ಆಗಿದೆ, ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.